ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ರಾಮನವಮಿ ಉತ್ಸವದ ಅಂಗವಾಗಿ ಶ್ರೀ ರಾಮನವಮಿ ಉತ್ಸವ ಸಮಿತಿ ವಿಜಯಪುರದ ವತಿಯಿಂದ ವಿಜಯಪುರ ನಗರದಲ್ಲಿ ಇದೇ ಮಾರ್ಚ್ 29 ರವಿವಾರದಂದು ಶ್ರೀ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಉಮೇಶ್ ವಂದಾಲ್ರವರ ನೇತೃತ್ವದಲ್ಲಿ ಶ್ರೀರಾಮನ ಭವ್ಯ ಮೂರ್ತಿ ಶೋಭಾಯಾತ್ರೆಯು ಜರುಗಲಿದೆ. ಇನ್ನು ಶೋಭಾಯಾತ್ರೆಯಲ್ಲಿ ಸಮಸ್ತ ಹಿಂದೂ ನಾಗರಿಕರು ಭಾಗಿಯಾಗುವಂತೆ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭವ್ಯ ರಾಮನ ಮೂರ್ತಿಯ ಶೋಭಾಯಾತ್ರೆಯ ಮೆರವಣಿಗೆಯನ್ನ ಯಶಸ್ವಿಗೊಳಿಸುವಂತೆ ವಿಜಯಪುರ ನಗರದ ಹಿಂದೂ ಬಾಂಧವರಲ್ಲಿ ಉಮೇಶ್ ವಂದಾಲ್ರವರು ವಿನಂತಿಸಿಕೊಂಡಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬಾ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿ ಉತ್ಸವ ಸಮಿತಿಯ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಈ ಬಾರಿ 10ನೇ ರಾಮನವಮಿಯ ರಾಮನ ಬೃಹತ್ ಮೂರ್ತಿಯ ಮೆರವಣಿಗೆಯನ್ನ ಆಯೋಜಿಸಲಾಗಿದೆ. ಈ ಬಾರಿ 10 ವರ್ಷಕ್ಕಿಂತ ಈ ಬಾರಿ ಅತ್ಯಂತ ವಿಶೇಷವಾದಂತ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿನ ಎಲ್ಲ ಹಿಂದೂ ಬಾಂಧವರು ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು ಹಾಗೂ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಕೇಸರಿ ಸೀರೆಯನ್ನು ಉಟ್ಟು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಶೋಭಾಯಾತ್ರೆಗೆ ಶೋಭೆಯನ್ನು ತರಬೇಕಂತ ಹೇಳಿ ಈ ಮೂಲಕ ಕೋರ್ತಾ ಇದ್ದೀನಿ. ಈ ಪತ್ರಿಕಾ ಗೋಷ್ಠಿಯನ್ನ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂತ ಉಮೇಶ್ ವಂದಾಲ್ ಅವರು ನಡೆಸಿಕೊಡ್ತಾರೆ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ. ಜೈ ಶ್ರೀರಾಮ್. ನಾಳೆ ಬರುವಂತ 29ನೇ ತಾರೀಕು 29/3/2026 ಅಂದ್ರೆ ನಾಳೆ ರವಿವಾರ 4 ಗಂಟೆಗೆ ಸರಿಯಾಗಿ ಭವ್ಯವಾದ ರಾಮನ ಒಂದು ಶೋಭಾಯಾತ್ರೆ ನಡೀತದೆ. ಆ ಕಾರ್ಯಕ್ರಮ 4 ಗಂಟೆಗೆ ಪ್ರಾರಂಭವಾಗಿ ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ, ಅಲ್ಲಿ ಅನ್ನ ಸಂತರ್ಪಣೆ ಇರ್ತದೆ. ಅಲ್ಲಿದ ಮೂಲಕ ಜೋರಾಪುರಪೇಟೆ ಅಂಬಾಭವಾನಿ ದೇವಸ್ಥಾನವರೆಗೆ ಅಲ್ಲಿ ಮುಕ್ತಾಯಗೊಳ್ಳಲಿದೆ. ಆದ ಕಾರಣ ಎಲ್ಲ ತಾಯಂದಿರು, ಎಲ್ಲ ಹಿರಿಯರು, ಎಲ್ಲ ನನ್ನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಏನಪ್ಪ ವಿಶೇಷ, ಪ್ರತಿ ಬಾರಿ ರಾಮನವಮಿ ಉತ್ಸವ ಹೆಂಗ್ ನಡೀತದ ಹಂಗ್ ನಡೀತದ. ಆದ್ರೆ ಈ ಬಾರಿ 10ನೇ ವರ್ಷದ ಇರೋಂದ್ರೆ ಇದ್ರ ಸುಮಾರು 4-5 ಸಾವಿರ ಜನ ಹೆಣ್ಣು ಮಕ್ಕಳು ಒಂದೇ ವೇಷಭೂಷೆಯಲ್ಲಿ ಬರ್ತಾರೆ. ಮತ್ತ ಬರ್ಬೇಕು. ಮತ್ತ ಎಲ್ಲ ಇವತ್ತ ದೀಕ್ಷಾ ಬಿಷೆ ಅಂತ ಏನ ಇಂಟರ್ನ್ಯಾಷನಲ್ ಲೆವೆಲ್ ಭರತನಾಟ್ಯಂ ಕಲಾವಿದರದಾರ, ಅವರದಿಂದ ಒಂದು ರೋಡ್ ಶೋ ಆಗ್ತದ. ರೋಡ್ ಶೋ ಅಂದ್ರ ಒಂದು ದೊಡ್ಡ ಟ್ರಕ್ ಮ್ಯಾಗ ಅವ್ರ ಒಂದು 10-12 ಪಾಯಿಂಟ್ ಅದ. ಎಲ್ಲಾ ಸರ್ಕಲ್ಗಳಲ್ಲಿ ಅವ್ರ ಭರತನಾಟ್ಯಮ ಪ್ರಸ್ತುತ ಆಗ್ತದ. ಮತ್ತ ಎಲ್ಲಾ ತಾಯಂದ್ರು ಕೋಲಾಟನು ಮಾಡ್ತಾರ, ಅಲ್ಲಿಗೆ ವಾದ್ಯ ಬರ್ತದ. ಮತ್ತ ನಮ್ಮ ಪಂಡ್ರಾಪುರ ವಿಠಲನ ಮಾಳಕರಿ ಭಜನಾ ಮಾಡ್ಕೋತ ಅವರು ಬರ್ತಾರ. ಸಾಕಷ್ಟು ವಾದ್ಯ ವೃಂದಗಳಿಂದ ಪೂರಿತವಾಗಿ ಬಹಳ ಭವ್ಯವಾದ ಶೋಭಾಯಾತ್ರೆ ಇರ್ತದೆ. ಆದ ಕಾರಣ ವಿಜಯಪುರ ಜನತೆ ಎಲ್ಲರೂ ಬಂದು ಅದ್ರಾಗ ಪಾಲ್ಗೊಳ್ಬೇಕಂತಂದು ವಿನಂತಿಸುತ್ತೇನೆ. ಮತ್ತು ಇದ್ರಾಗ ಈ ಬಾರಿ ವಿಶೇಷ ಏನಪ್ಪಾ ಅಂತಂದ್ರ ಸಿನಿಮೆಟಿಕ್ ವಿಡಿಯೋದ ಒಂದು ಸ್ಪರ್ಧೆ ಅದ. ಸಿನಿಮೆಟಿಕ್ ವಿಡಿಯೋ ಅಂತಂದ್ರ ಇವತ್ತು ಎಲ್ಲಾ ಯುವಕರು ಇವು ಆಧುನಿಕ ಮೊಬೈಲ್ಗಳು ಬಂದಾವು, ಅದ್ರೊಳಗ ಚಿತ್ರೀಕರಣ ಮಾಡ್ತಾರ ಅವ್ರು. ಆ ಸಿನಿಮೆಟಿಕ್ ವಿಡಿಯೋಕ್ಕ 11,111 ರೂಪಾಯಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 5,555 ರೂಪಾಯಿ, ಅಂದ್ರ 111,555 ಇವು 2 ಬಹುಮಾನಗಳ ಇಡ್ಲಾಗಿದೆ. ಅವ್ರೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದಾವ. ಏನ್ ನಮ್ಮ ವಿಡಿಯೋ ಮಾಡ್ತಾರಲ್ಲ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ ಅಂದ್ರೆ ಸಿನಿಮೆಟಿಕ್ ವಿಡಿಯೋ ಮಾಡಿ ಅವ್ರು ಯಾರು ಹೆಚ್ಚಿಗೆ ವ್ಯೂ ಆಗ್ತಾವ, ಅಂದ್ರೆ ಫೇಕ್ ವ್ಯೂ ಇಲ್ಲಾರ್ದೆ ಯಾವ್ರ ಹೆಚ್ಚಿಗೆ ವ್ಯೂ ಆಗ್ತಾವ ಅವರಿಗೆ ಒಂದ್ ಇಂತಿಷ್ಟ ಟೈಮ್ ಅದ, ಟರ್ಮ್ಸ್ ಅಂಡ್ ಕಂಡೀಷನ್ ಅದ. ಮತ್ತ ಅವ್ರು ಕೊಲ್ಯಾಬ್ ಆಗ್ಬೇಕು. ಆ ಒಂದು ಏನ್ ಪೇಜ್ ಅದ ಅದಕ್ಕೆ ಅವ್ರು ಕೊಲ್ಯಾಬ್ ಆಗ್ಬೇಕು. ಕೊಲ್ಯಾಬ್ ಆಗಿ ಅದರಲ್ಲಿ ಭಾಗವಹಿಸಿದ್ರಪ್ಪ ಅಂದ್ರೆ ಅವ್ರಿಗೆ 2 ಬಹುಮಾನ ನೀಡಲಾಗಿದೆ. ವಿಶೇಷ ಇದೊಂದು ಈ ಬಾರಿ ಇದರಲ್ಲಿ ಸಾಕಷ್ಟು ಜನ ಪಾಲ್ಗೊಳ್ತಾರ. ಅದಕ್ಕ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತ ಹಿಂದಕ್ಕೆ ನನ್ನ ಜೊತೆ ಏನು ನಮ್ಮ ಸಂಘಟನೆ ಒಳಗೆ ಇರ್ತಕ್ಕಂತ ಎಲ್ಲ ನನಗೆ ಇಷ್ಟು ದಿವಸ ಬೆಳೆಸ್ಕೊತ ಬಂದಂತ ಎಲ್ಲ ನನ್ನ ಕಾರ್ಯಕರ್ತರು, ನಮ್ಮ ಹಿರಿಯರ ಎಲ್ಲ ಹಿಂದೂ ನಾಯಕರು ಇರ್ಬೋದು, ಇವತ್ತ ಎಲ್ಲಾ ಕಾರ್ಯಕರ್ತರು ಇರ್ಬೋದು, ಅವ್ರಿಲ್ಲ, ಅವ್ರ ಜೊತೆ ಕೆಲವೊಂದು ನಮ್ ಗೆಳೆಯರಿಲ್ಲ, ಆದ್ರ ಅವ್ರ ಬದ್ಲಿಗೆ ಅವ್ರ ಮಕ್ಕಳ
ಅವರೆಲ್ಲ ಇಡೀ ಕುಟುಂಬ ಸುತ್ತ ನಮ್ಮ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತದ. ಅದಕ್ಕ ಮತ್ತ ಇನ್ನೂ ಹೆಚ್ಚಿನ ವಿಜೃಂಭಣೆ ತಾವೆಲ್ಲರೂ ಬಂದು ಭಾಗವಹಿಸಿ ಮನೆಯಾಗ ಯಾರು ಕುಂಡ್ರಲಾರ್ದೆ ಒಂದು ಏನ ಸಾಂಸ್ಕೃತಿಕವಾಗಿ ಇದೊಂದೇನು ಭವ್ಯ ಶೋಭಾಯಾತ್ರೆ ಅದ, ಇದು ಬಿಜಾಪುರದ ಹಬ್ಬವಾಗಿ ಬದಲಾಗ್ತಾ ಇದೆ ಬರ್ತಾ. ಯಾಕಂದ್ರೆ ಅಷ್ಟೊಂದು ವಿಜೃಂಭಣೆ ಅದ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಅದೇ ಕೇಳ್ತಿರ್ತಾರೆ, ಯಾವಾಗ ಅದರಿ ರಾಮನವಮಿ ಉತ್ಸವ ಅಂತಂದು. ಅದಕ್ಕೆ ಎಲ್ಲರಿಗೂ ನಾನು ಹೇಳ್ತೀನಿ, ನಾಳೆ ರವಿವಾರ ದಿವಸ 4 ಗಂಟೆಗೆ ರಾಮ ಮಂದಿರದಿಂದ ಪ್ರಾರಂಭವಾಗ್ತದೆ. ಆದ ಕಾರಣ ಎಲ್ಲರೂ ಅದರಲ್ಲಿ ಭಾಗವಹಿಸ್ಬೇಕಂತ ನಾನು ವಿನಂತಿ. ಸರ್, ಈಗ ವಿಡಿಯೋ ಕಂಟೆಂಟ್ ಯಾವ್ದು ಬೇಕು ಸರ್? ಧಾರ್ಮಿಕವಾಗಿರ್ಬೇಕು ಏನು ಸಿನಿಮ್ಯಾಟಿಕ್ ವಿಡಿಯೋ ಎಲ್ಲ ಧಾರ್ಮಿಕವಾಗಿರ್ಬೇಕು. ಧಾರ್ಮಿಕವಾಗಿ ಏನ ಮಾಡ್ತಾರಲ್ಲ, ಈಗ ನಾನ್ ನೋಡ್ತಿರ್ತೀವಿ ಕೆಲವೊಂದು ಗಣಪತಿ ಒಳಗದು ಎಲ್ಲ ಬಹಳಷ್ಟು ಕಲೆ ಅದ ಹುಡುಗರಲ್ಲಿ, ಎಲ್ಲಾ ಯುವಕರಲ್ಲಿ. ಇಷ್ಟು ಸಣ್ಣ ಸಣ್ಣ ಹುಡುಗರು ಬಹಳ ಅದ್ಭುತವಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಏನು ಇವತ್ತ ಅವ್ರು ಪ್ರೋತ್ಸಾಹ ಕೊಡ್ಬೇಕಲ್ಲ ಆ ಮಕ್ಕಳಿಗೆ. ಯಾಕೆ ಸಾಕಷ್ಟು ಜನ ಇಷ್ಟೊಂದು ಒಳ್ಳೆ ವಿಡಿಯೋ ಮಾಡ್ತಾರಲ್ಲ, ಅದನ್ನ ನೋಡಿದ್ರೆ ಮನಸ್ಸು ಮುಟ್ಟಬೇಕು. ಧಾರ್ಮಿಕವಾಗಿ ಇವತ್ತು ಭವ್ಯ ಶೋಭಾಯಾತ್ರೆ ಯಾವ ತರ ನಾವು ತಗೋಬೇಕಪ್ಪ, ಯಾವ ತರ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ ಅನ್ನೋದು ಒಂದ್ ಬಹಳ ಕಲೆ ಇರ್ತದ ಆ ಮಕ್ಕಳಲ್ಲಿ. ಅವ್ರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಆ ಬಹುಮಾನ ಇಡಲಾಗಿದೆ. ಈಗ ನಮ್ಮ ಪೇಜಿಗೆ ಯಾರು ಕೊಲೆಬ್ ಆಗ್ತಾರ ಅದ್ರದ್ದು ಈ ಮೆರವಣಿಗೆ ಮುಗಿದ ತಕ್ಷಣ ಮರುದಿವ್ಸ ಬೆಳಿಗ್ಗೆ ಇಂತಿಷ್ಟು ಟೈಮ್ ಅಂತ ಇದಾರೆ. ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ ಅದಾವ. ನೀವು ನಮ್ಮ ಪೇಜ್ ಒಳಗೆ ನೀವು ಬ್ಯಾನರ್ ಒಳಗೂ ಹಾಕ್ಯದ, ಅದ್ರಾಗ ಪೇಜ್ ಒಳಗೂ ಇರ್ತದ. ಅದು ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತಾವ. ಆ ಕಂಡೀಷನ್ ಅಪ್ಲೈ ಇರ್ತದ. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ. ಪ್ರತಿ ವರ್ಷನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಈ ವರ್ಷ 10ನೇ ವರ್ಷ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸೇರ್ತಾರೆ. ರಾಜಕಾರಣಿಗಳಂದ್ರ ಇವತ್ತು ನಮ್ಮ ಪಕ್ಷ ಇಚ್ಛೆ ಅನ್ನೋಕಿನ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದಾಗ ಹಿಂದೂಗಳು ಇರ್ತಾರ. ಹಿಂದೂಗಳು ಅನ್ನೋರು ಯಾರಿಗೂ ಪಕ್ಷ ಸಂಬಂಧ ಇಲ್ಲ, ಅವ್ರೆಲ್ಲಾರು ಬಂದು ಭಾಗವಹಿಸ್ಬೇಕು. ವಿಶೇಷ ಕಳೆದ ಎಲ್ಲಾರು ಬರ್ತಾರೆ. MP ಅವರದ್ದು ಬಂದಿದ್ರು, ಹೋದ್ ಸಾರಿ MLC ಮಾಜಿ MLC ಅವ್ರು ಬಂದಿದ್ರು. ಈ ಸರಿನೂ ಎಲ್ಲ ಬರೋ ನಿರೀಕ್ಷೆ ಅದ. ಯಾರ್ಯಾರು ಬರ್ತಾರ. ಇವತ್ತು ಚುನಾವಣೆನೂ ಇರೋದ್ರಿಂದ ಪಕ್ಕದ ಜಿಲ್ಲೆಯಲ್ಲಿ, ಅದಕ್ಕ ಉಳಿದ್ರೆ ಅವರು ಬರ್ತಾರೆ. ಎಲ್ಲರಿಗೆ ಆಮಂತ್ರಣ ಕೊಟ್ಟಿರ್ತೀವಿ. ಸ್ಟೇಜ್ ಕಾರ್ಯಕ್ರಮ ಇಲ್ಲ, ಓನ್ಲಿ ಶೋಭಾಯಾತ್ರೆ, ರೋಡ್ ಶೋ 4 ಗಂಟೆಗೆ. ನಾಳೆ ರವಿವಾರ 4 ಗಂಟೆಗೆ ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನ ಮೂಲಕ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ, ಅಲ್ಲಿಂದ ಜೋರಾಪುರಪೇಟೆ ಅಂಬಾಭವಾನಿ ದೇವಸ್ಥಾನ ಅಲ್ಲಿ ಮುಕ್ತಾಯ ಆಗ್ತದೆ. ಮತ್ತ ಛತ್ರಪತಿ ಶಿವಾಜಿ ಸರ್ಕಲ್ನಾಗ ಅನ್ನ ಸಂತರ್ಪಣೆ ಕೂಡ ಇರ್ತದೆ. ಪ್ರತಿ ವರ್ಷನೂ ಇರ್ತದೆ. ಈ ವರ್ಷನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಯುವಕರು ಬರೋದ್ರಿಂದ ಮತ್ತ ನಾವು ಪ್ರತಿ ವರ್ಷ ಅನ್ನೋದಲ್ಲ ಆ ಸಂತೋಬಾ ದೇವಸ್ಥಾನದಲ್ಲಿ ಮಾಡ್ತಿದ್ವಿ ಶಾವ್ನಗರ. ಈ ಸರ ಏನದಲ್ಲ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ನಾಗ ಮಾಡೋದು. ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಟೀಮ್ ಅದಾರೆ, ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಕಮಾನ್ ಖಾನ್ ಬಜಾರದ ಎಲ್ಲಾ ಕಾರ್ಯಕರ್ತರು, ಅವ್ರಿವ್ರು ಅನ್ನೋದೇ ಅದ್ರಾಗ ಎಲ್ಲಾರು ಭಾಗವಹಿಸ್ತಾರ. ಅವ್ರ ಒಂದ್ 5-6 ಟೀಮ್ ಕೂಡ ಅನ್ನ ಸಂತರ್ಪಣೆ ಮಾಡಿಸಿರ್ತಾರೆ. ಪ್ರತಿ ವರ್ಷ ಅವ್ರು ಸೇವೆ ಮಾಡ್ತಾರೆ. ಮತ್ ಶರಬತ್ ಹಂಚ್ತಿರ್ತಾರೆ. ನಮ್ಮ ಸಾರವಾಡ ನಮ್ ವಿಜು ಸಾರವಾಡ ಅವ್ರ ಮಗ ಅವರು ಎಲ್ಲ ಟೀಮ್ ಶರಬತ್ ಅದ ಹಂಚ್ತಿರ್ತಾರ. ಅವರು ವಿಶೇಷ ಏನದ? 10ನೇ ವರ್ಷ ಇರೋದ್ರಿಂದ ಈ ಸರ ಪ್ರತಿ ವರ್ಷನೂ ನಾವು 12 ಅಡಿ ಎತ್ತರ ನಮ್ಮ ಏನ್ ಮೂರ್ತಿ ಅದ, ರಾಮನ ಮೂರ್ತಿ, ಭವ್ಯವಾದ ರಾಮನ ಮೂರ್ತಿಯನ್ನು ಇರ್ತದ. ಈ ಸರ 10ನೇ ವರ್ಷ ಇರೋದ್ರಿಂದ ವಿಶೇಷ. ಇವತ್ತು ಈ ಸರ ಇದರಲ್ಲಿ ಒಂದು 4-5 ಸಾವಿರ ಜನ ಹೆಣ್ಮಕ್ಳು ಒಂದೇ ವೇಷದಲ್ಲಿ ಅಂದ್ರೆ ಭಗವಾ ಸೀರೆ ಉಟ್ಕೊಂಡು ಅದ್ರಲ್ಲಿ ಭಾಗವಹಿಸ್ತಾರೆ. ಭರತನಾಟ್ಯಂ ಇರ್ಬೋದು, ಇವತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನಾ ಇರ್ಬೋದು, ಇವತ್ತು ಸಂತರ ಒಂದು ಇವತ್ತು ಮಾಳ್ಕರಿ, ಇವತ್ತೇನು ಪಂಡ್ರಾಪುರ ವಿಠಲನ ಭಕ್ತರದಾರ ನಮ್ಮ ಇವರು ರಾಮಭಟ್ ಜೋಶಿ ಅವರ ಒಂದು ಬಳಗದ, ಅವ್ರೆಲ್ಲರೂ ಅದ್ರಲ್ಲಿ ಭಾಗವಹಿಸ್ತಾರೆ. ಅವ್ರು ಡಿಜೆ ಅಂತೂ ಇರ್ತಾವ. ಯುವಕರಿಗೆ ಅದು ಡಿಜೆ ಇರುದೇ, ಅದು ಹೆಣ್ಮಕ್ಳ ಭಕ್ತಿ. ಆ ಡಿಜೆ ಒಳಗೂ ಕೂಡ ರಾಮನ ಹಾಡ ಬಿಟ್ರೆ ಯಾವ ಹಾಡ ಹಚ್ಚೋದಿಲ್ಲ. ಮತ್ತೆ ಯಾವ ಯುವಕರಿಗೆ ನಾವು ವಿನಂತಿ ಮಾಡ್ಕೋತೀನಿ, ಯಾರು ಮದ್ಯಪಾನ, ಯಾಕಂದ್ರೆ ಎಲ್ಲಾರು ತಮ್ಮ ಕುಟುಂಬ ಸಮೇತ ಬರ್ಲಾಕ ನಾ ಆಮಂತ್ರಣ ಕೊಟ್ಟಿರ್ತೀನಿ ಮತ್ತು ಬಂದಿರ್ತಾರ. ಅದಕ್ಕೆ ಯಾವುದೇ ಮದ್ಯಪಾನ ಬರಬಾರ್ದಂತ ಯುವಕರಲ್ಲಿ ನಾನು ವಿನಂತಿ ಮಾಡ್ತೀನಿ. ಮದ್ಯಪಾನ ಮಾಡಿ ಬಂದವರಿಗೆ ಅಲ್ಲಿ ಅವಕಾಶವಿರುವುದಿಲ್ಲ. ಎಲ್ಲರೂ ಸಹಕರಿಸಲಿ. ಜೈ ಶ್ರೀರಾಮ್. Quality education. Diamond Group of Institutions. One name, many opportunities. From LKG to PG, we offer education in both regular and distance modes. We also provide special coaching classes for NEET, IIT, JEE, KSET, integrated courses. Available science streams PCM, PCB, PCMB,
Choose the course that suits your future best at our Science College. For more information, contact on these numbers. Diamond Group of Institutions, we care about your future.